ಬಿಗ್ ಬಾಸ್ 12ರ ಫೈನಲಿಸ್ಟ್ ಗಿಲ್ಲಿ ನಟನೆ ವಿನ್ನರ್ ಎನ್ನುವ ಮಾತುಗಳು ಕೇಳಿ ಬರುತ್ತಿರುವಾಗಲೇ ಅವರು ದುಬಾರಿ PR ಏಜೆನ್ಸಿಯನ್ನು ನೇಮಿಸಿಕೊಂಡಿದ್ದಾರೆ ಎಂಬ ಪೋಸ್ಟ್ ವೈರಲ್ ಆಗ್ತಿದೆ. ತಮ್ಮನ್ನು ಬಡವ ಎಂದು ಬಿಂಬಿಸಿಕೊಂಡಿದ್ದ ನಟನ ಈ ನಡತೆಯ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಶುರುವಾಗಿದೆ. ಇದು ನಿಜಾನಾ ಅನ್ನುವಂತ ಪ್ರಶ್ನೆ ಕೂಡ ಶುರುವಾಗಿದೆ. ಇನ್ನೇನು ಬಿಗ್ ಬಾಸ್ ಮುಗಿಯಲು 10 ದಿನ ಬಾಕಿ ಇದೆ. ಇರುವ ಸ್ಪರ್ಧಿಗಳ ನಡುವೆ ಪೈಪೋಟಿ ಜಾಸ್ತಿ ಆಗಿದೆ. ಇದಾಗಲೇ ಮುಕ್ಕಾಲು ಭಾಗ ಬಿಗ್ ಬಾಸ್ ವೀಕ್ಷಕರ ಬಾಯಲ್ಲಿ ಇರೋದು ಗಿಲ್ಲಿ ನಟನೆ ವಿನ್ನರ್ ಎನ್ನುವುದು. ನನಗೆ ಇಷ್ಟ ಇದೆಯೋ ಇಲ್ಲವೋ ಅವನೇ ಗೆಲ್ಲೋದು ಎಂದು ಹೇಳಿದ ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ಇದ್ದಾರೆ. ಆದರೆ ಬಿಗ್ ಬಾಸ್ಗೆ ಹೋದಾಗ ಸಾಮಾನ್ಯವಾಗಿ ತಮ್ಮ ಪರವಾಗಿ ಪ್ರಚಾರ ಮಾಡಲು ಬಹುತೇಕ ಎಲ್ಲಾ ಸ್ಪರ್ಧಿಗಳು PR ಗಳನ್ನ ನೇಮಕ ಮಾಡಿಕೊಳ್ಳುತ್ತಾರೆ. ಅವರಿಗೆ ಇಂತಿಷ್ಟು ಹಣವನ್ನು ನೀಡಲಾಗಿರುತ್ತದೆ. ಇದು ಮಾಮೂಲು ಪ್ರಕ್ರಿಯೆ. ಬಹುತೇಕ ಎಲ್ಲರೂ ಇದನ್ನು ಮಾಡುತ್ತಾರೆ. ಆದರೆ ಗಿಲ್ಲಿ ನಟನ ಬಗ್ಗೆ ಇದೀಗ ಅಂತಿಮ ಕ್ಷಣದಲ್ಲಿ ಶಾಕಿಂಗ್ ಪೋಸ್ಟ್ ಒಂದು ವೈರಲ್ ಆಗುತ್ತಿದೆ. ಅದೇನೆಂದರೆ ಬಿಗ್ ಬಾಸ್ ವೀಕ್ಷಕರಿಗೆ ತಿಳಿದಿರುವಂತೆ ಗಿಲ್ಲಿ ನಟ ಬಿಗ್ ಬಾಸ್ ಮನೆಯಲ್ಲಿ ಬಹುತೇಕ ಭಾಗ ಬನಿಯನ್ ಮೇಲೆ ಇದ್ದವರು. ಇವರ ಫ್ಯಾಮಿಲಿ ನೋಡಿದರೂ ಇವರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎನ್ನುವುದು ತಿಳಿಯುತ್ತದೆ. ಇವರು ತಮ್ಮನ್ನು ತಾವು ಬಡವರ ಮಗ ಎಂದು ಹೇಳಿಕೊಂಡಿದ್ದಾರೆ. ಅದಕ್ಕಾಗಿ ಬೆಲೆ ಬಾಳುವ ಡ್ರೆಸ್ ಕೂಡ ಹಾಕುವುದಿಲ್ಲ. ಆದರೆ ಇದೀಗ ತಮ್ಮ ಪರವಾಗಿ ಗಿಲ್ಲಿ ನಟ ಪ್ರಚಾರ ಮಾಡಲು ಬಲು ದುಬಾರಿ ಹಣ ಕೊಟ್ಟು PR ಇಟ್ಟುಕೊಂಡಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಇದಕ್ಕೆ ಸಾಕ್ಷಿಯನ್ನು ಅವರು ಕೊಟ್ಟಿದ್ದಾರೆ. ಬಡವ ಎಂದು ಬಿಂಬಿಸಿಕೊಳ್ಳುತ್ತಿರುವ ಗಿಲ್ಲಿ ನಟ ಅತ್ಯಂತ ದುಬಾರಿ PR ಗೆ ತನ್ನ ಫೇಸ್ಬುಕ್ ಖಾತೆ ಹಾಗೂ ಇನ್ಸ್ಟಾಗ್ರಾಮ್ ಖಾತೆಗಳನ್ನು ಹ್ಯಾಂಡಲ್ ಮಾಡೋಕೆ ಕೊಟ್ಟಿರುವುದಲ್ಲದೆ ತನ್ನ ಸಹ ಸ್ಪರ್ಧಿಗಳನ್ನ ಕೆಟ್ಟದಾಗಿ ಟ್ರೋಲ್ ಮಾಡುವುದಕ್ಕೂ ಸಹ ಸಾಕಷ್ಟು ಹಣ ಖರ್ಚು ಮಾಡುತ್ತಿರುವುದಕ್ಕೆ ಇದೇ ಸಾಕ್ಷಿ ಎಂದು ಶೀರ್ಷಿಕೆ ಕೊಟ್ಟು ನಿತೀಶ್ ಮನುಗೌಡ ಎನ್ನುವವರು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಇದಾಗಲೇ ಬಿಗ್ ಬಾಸ್ ನ ಹಾಲಿ ಮಾಜಿ ಸ್ಪರ್ಧಿಗಳು ಗಿಲ್ಲಿ ನಟನ ಬಗ್ಗೆ ಪ್ರಚಾರ ಮಾಡುವುದಷ್ಟೇ ಅಲ್ಲ, ಬೇರೆ ಸ್ಪರ್ಧಿಗಳ ಬಗ್ಗೆ ಅಪಪ್ರಚಾರವನ್ನು ಮಾಡುವುದಕ್ಕಾಗಿಯೂ ದುಡ್ಡು ಸುರಿಯಲಾಗುತ್ತಿದೆ ಎಂದು ಆರೋಪಿಸಿದ್ದು ಕೂಡ ಇದೆ. ಅದರ ಬೆನ್ನಲ್ಲೇ ಇನ್ನೇನು ಕೆಲವೇ ದಿನಗಳು ಇರುವಾಗ ಈ ಪೋಸ್ಟ್ ವೈರಲ್ ಆಗ್ತಿದೆ. ಹೌದು, ಬಿಗ್ ಬಾಸ್ 10ರ ಸ್ಪರ್ಧಿ ವಿನಯ್ ಗೌಡ ಅವರು ಹೇಳಿದ್ದೇ ಬೇರೆ. ಗಿಲ್ಲಿ ನಟನ ವಿರುದ್ಧವಾಗಿ ಪ್ರಚಾರ ಮಾಡಲು ಕೆಲವು PR ಏಜೆನ್ಸಿಗಳು ದುಡ್ಡು ಪಡೆದು ಕೆಲಸ ಮಾಡುತ್ತಿವೆ ಎಂದಿದ್ದರು. ಗಿಲ್ಲಿ ನಟ PR ಇಟ್ಟುಕೊಂಡಂತೆ ಇಲ್ಲ. ಅವರು ತಮ್ಮ ನಡತೆ ಹಾಸ್ಯದಿಂದಲೇ ಅಭಿಮಾನಿಗಳನ್ನು ಗೆದ್ದಿದ್ದಾರೆ ಎಂದಿದ್ದರು. ಆದರೆ ಇಲ್ಲಿ ಪ್ರಚಾರ ಆಗ್ತಿರೋದೇ ಬೇರೆ. ಆದರೆ ಏನೇ ಪೋಸ್ಟ್ ವೈರಲ್ ಆದರೂ ಯಾರು ಏನೇ ಎಂದರೂ ಈ ಹಂತದಲ್ಲಿ ತಮ್ಮ ನೆಚ್ಚಿನ ಸ್ಪರ್ಧಿಗಳಿಗೆ ವೋಟ್ ಮಾಡುವುದಂತೂ ಅವರ ಅಭಿಮಾನಿಗಳು ಬಿಡಲ್ಲ. ಅದೇ ವೇಳೆ ಬಹುತೇಕ ಎಲ್ಲರೂ ಗಿಲ್ಲಿ ನಟನೆ ವಿನ್ನರ್ ಎಂದು ಘೋಷಿಸಿದ್ದರು. ಜ್ಯೋತಿಷಿ ಒಬ್ಬರು ನುಡಿದಿರುವ ಭವಿಷ್ಯದ ಪ್ರಕಾರ ಮಹಿಳೆಯೊಬ್ಬಳು ಈ ಬಾರಿ ವಿನ್ನರ್ ಎನ್ನುವುದು. ಇನ್ನೇನು 10-11 ದಿನಗಳಲ್ಲಿ ಎಲ್ಲವೂ ನಿರ್ಧಾರ ಆಗಲಿದೆ. ಇನ್ನು ಡಾಗ್ ಸತೀಶ್ಗೆ ಗಿಲ್ಲಿ ನಟನನ್ನ ಕಂಡರೆ ಆಗೋದೇ ಇಲ್ಲ. ಬಿಗ್ ಬಾಸ್ ಮನೆಯಿಂದ ಹೊರಬರುತ್ತಿದ್ದಂತೆ ಸಂದರ್ಶನದಲ್ಲಿ, ಪಾರ್ಟಿಗಳಲ್ಲಿ ಸೇರಿದಂತೆ ಎಲ್ಲಾ ಕಡೆ ಗಿಲ್ಲಿಯನ್ನು ಹೀಯಾಳಿಸುತ್ತಿದ್ದಾರೆ. ವೀಕ್ಷಕರ ಪ್ರಕಾರ ಕಟ್ಟುಕತೆ ಹೇಳುವ ಸತೀಶ್ ಗಿಲ್ಲಿ ವಿರುದ್ಧ ಸವಾಲು ಹಾಕಿದ್ದಾರೆ. ಗಿಲ್ಲಿ ನಟನಿಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದು, ಗಿಲ್ಲಿ ನಟನ ಫ್ಯಾನ್ಸ್ ಸ್ಲಮ್ ಎಂದು ಕರೆದಿದ್ದು ಅನೇಕರಿಗೆ ಬೇಸರ ಆಗಿತ್ತು. ಹೀಗಾಗಿ ಸತೀಶ್ ಅವರ ಶ್ರದ್ಧಾಂಜಲಿ ಪೋಸ್ಟರ್ ರೆಡಿ ಮಾಡಿದ್ದರು. ಈ ಬಗ್ಗೆ ಸತೀಶ್ ಅವರು ಮಾತನಾಡಿ, ನಾನು ನನ್ನ ತಿಥಿ 11ನೇ ದಿನಕ್ಕೆ ಪಾರ್ಟಿ ಕೊಡ್ತೀನಿ. ವಡೆ ಪಾಯಸ ಇರಲ್ಲ, ಹೈ ಲೆವೆಲ್ ಎಣ್ಣೆ ಮಟನ್ ಇರುತ್ತದೆ. ಸೋತವರಿಗೋಸ್ಕರ ಪಾರ್ಟಿ ಕೊಡ್ತೀನಿ ಎಂದಿದ್ದಾರೆ. ಆ ಪಾರ್ಟಿಗೆ ಬಿಗ್ ಬಾಸ್ ಸೀಸನ್ 1ರಿಂದ ಇಲ್ಲಿಯವರೆಗೆ ಯಾರು ಸೋತರೋ ಅವರಿಗೆ ಪಾರ್ಟಿ ಕೊಡ್ತೀನಿ. ಗೆದ್ದವರಿಗೆ ಅಲ್ಲಿ ಅವಕಾಶ ಇಲ್ಲ. ಗಿಲ್ಲಿಯನ್ನು ಒಳಗಡೆ ಬಿಟ್ಟು ಕೊಡೋದಿಲ್ಲ. ಆ ಪಾರ್ಟಿಗೆ 1,500 ಜನರಿಗೆ ಆಹ್ವಾನ ಕೊಡ್ತಾರಂತೆ ಎಂದು ಹೇಳಿದ್ದಾರೆ. ಇನ್ನು ಗಿಲ್ಲಿ ನಟ ಏನಾದರೂ ಗೆದ್ದರೆ ಅವನ ಕಾಲು ತೂರುವೆ ಎಂದು ಸತೀಶ್ ಸವಾಲ್ ಹಾಕಿದ್ದಾರೆ. PUCಯಲ್ಲಿ ಮಗ ಫೇಲ್ ಆದ ಎಂದು ಸತೀಶ್ ಅವರು ಭರ್ಜರಿ ಎಣ್ಣೆ ಪಾರ್ಟಿ ಕೊಟ್ಟಿದ್ದರು. ಅದಕ್ಕಾಗಿ ಅವರು ಲಕ್ಷಗಟ್ಟಲೆ ಹಣವನ್ನು ಖರ್ಚು ಮಾಡಿದ್ದರಂತೆ. ಈಗ ಮತ್ತೊಂದು ಪಾರ್ಟಿ ಮಾಡಲು ಕೂಡ ರೆಡಿಯಾಗಿದ್ದಾರೆ. ಗಿಲ್ಲಿ ನಟ ಸೋತರೆ ಮತ್ತೆ ಪಾರ್ಟಿ ಕೊಡ್ತೀನಿ ಎಂದು ಹೇಳಿದ್ದಾರೆ. ಗಿಲ್ಲಿ ನಟ ಬಿಗ್ ಬಾಸ್ ಗೆಲ್ಲಲ್ಲ ಅಂತ ಹೇಳಿ ತನ್ನದೇ ತಿಥಿ ಮಾಡಿಕೊಳ್ಳಲು ರೆಡಿಯಾಗಿದ್ದಾರೆ ಈ ನಟ. ನೋಡಿದ್ರಲ್ಲ ವೀಕ್ಷಕರೇ, ಡಾಗ್ ಸತೀಶ್ ಅವರ ಈ ಒಂದು ಹೇಳಿಕೆಯ ಬಗ್ಗೆ ನಿಮಗೇನನ್ಸುತ್ತೆ ಅಂತ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.